ಮಾವರ ಹಂಗಂದ್ರೆ ಈಗ ಬೀಗ್ರಿ ಹೇಳ್ದಂಗೆ ನಾವು ಮುಂದಿನ ಕಾರ್ಯ ಎಲ್ಲ ಆಷಾಢ ಮುಗಿದ್ಮೇಲೆ ಚಲೋ ಅನ್ರಿ ಶ್ರಾವಣದಾಗ. ಹ್ಞೂನವ, ನಮಗೂ ಒಂದು ಸ್ವಲ್ಪ ರೊಕ್ಕ ಗಿಕ್ಕ ಹೊಂದಾಣಿಕೆ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕಂಗೆ ಆತ್ಬಿಡವ. ಈಗ ಒಮ್ಮಿಗೆ ಅಂತಂದ್ರೆ ಈಗ ಆಗ್ತಾನೆ ಇಲ್ಲಾಗಿತ್ತ. ಈಗ ಆಷಾಢ ಅಂದ್ರೆ ಇನ್ನೂ ಒಂದು ತಿಂಗಳು ಹಂಗೆ ಒಂದು ತಿಂಗಳದಾಗ ಒಂದು ಸ್ವಲ್ಪ ರೊಕ್ಕ ಗಿಕ್ಕ ಜೋಡಿಸ್ಕೊಂಡ್ವಿ ಅಂದ್ರೆ ಮುಂದೆ ಎಲ್ಲ ಕಾರ್ಯ ಮಾಡೋಕೆ ಒಂದು ಸ್ವಲ್ಪ ಸಹಾಯ ಆಕೈತಿ. ಯಾಕಂದ್ರೆ ಈಗ ಮತ್ತೆ ಹೋಳಿಗೆ ಉಣ್ಣಾಕಂತಂದ್ರೆ ಮತ್ತು ಈಗ ನಾವು ಅಲ್ಲಿಗೆ ಹೋಗ್ಬೇಕಲ್ಲ, ಎಲ್ಲ ಹೋಗ್ಬೇಕಂದ್ರೆ ಮತ್ತೆ ಗಾಡಿ ಮಾಡಿಸ್ಬೇಕು, ಗಾಡಿಗೆ ರೊಕ್ಕ ಹೋಗಿ ಬರೋದು ಖರ್ಚು ಎಲ್ಲ ಅಂತಂದ್ರೂ ಮತ್ತು ರೊಕ್ಕ ಬೇಕಾಕಿತ್ತು. ಇನ್ನೊಂದು ತಿಂಗಳು ಹೋಗಿದ್ದಕ್ಕೆ ಚಲೋ ಆತು ಬಿಡವ ಹಂಗೆ. ಹ್ಞೂ ರೀ ಹೇಳಿ ಅಂದ್ರೆ ಇನ್ನೊಂದು ತಿಂಗಳಂದ್ರೆ ಚಲೋ ಆತು ಬಿಡ್ರಿ. ಮತ್ತು ಗೌರಿಗೂ ಈ ವಿಷಯನ ಹೇಳ್ಬೇಕು ಪಾಪ. ಸರಿ ರೀ. ಹಂಗೆ ಚಂದ್ರು ಕೃಷ್ಣ ಅವರಿಗೂ ಹೇಳ್ಬಿಡ್ರವ ನೀವು. ಸರಿ ಆತ್ರಿ ಮಾವರ. ಅಂದಂಗೆ ನಿಮ್ದು ಎಲ್ಲಿಗೆ ಬಂತವ? ಅದು ಯಾರೋ ಬಂದು ಬಟ್ಟಿದ ಆರ್ಡ್ರ್ ಕೊಟ್ಟೋಗಾರ ಅಂತ ಅಂದಿದ್ರಿ, ಮತ್ತೇನು ಬಂದೇ ಇಲ್ಲಲ್ಲ? ಓ ಅವ್ರನ್ರಿ ಮಾವರ ನಾಳೆ ಬರ್ತಾರಂತ. ಅಂದ್ರೆ ಭಾಳ ಜನ ಅದಾರಲ್ಲ, ಅವ್ರದ್ದೆಲ್ಲ ಮೆಜರ್ಮೆಂಟ್ ಅದೆಲ್ಲ ತೊಗೊಂಡು ಎಲ್ಲ ರೆಡಿ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಆಗಾಕುಂತೈತಂತ್ರಿ. ಮತ್ತು ಅದಕ್ಕೋಸ್ಕರ ನಾಳೆ ಬರ್ತೀನಿ ಅಂತ ಅಂದಾರೆ. ಹೌದು ಬಿಡು. ಮತ್ತು 1000-1500 ಜನ ಅಂದ್ರೆ ಮತ್ತು ಸ್ವಲ್ಪ ಆತನ. ಬರಲಿ ಅಂದಂಗೆ ನೀವು ಆ ಮನೆ ಎಲ್ಲ ಸ್ವಚ್ಛ ಮಾಡಿದ್ರೇನವ? ಹೌದು ನೋಡ್ರವ, ಈ ಗದ್ದಲಾಗ ಅದನ್ನು ಕೇಳೋಕ್ಕಾಗಿಲ್ಲ. ಏನೋ ಸ್ವಚ್ಛ ಮಾಡಿ ಬಂದ್ರೆ ಆ ಮನೆಯೆಲ್ಲ ಹೆಂಗದು ಹೊಂದಾಣಿಕೆ ಆಕೈತಾ? ರಾಟಿ ಇಟ್ಟು ನಿಮ್ಗೆ ಹೊಲಿಯಾಕೆಲ್ಲ? ಅಯ್ಯೋ ಹ್ಞೂ ರೀ ಮಾವರ, ಅದನ್ನೆಲ್ಲ ಸ್ವಚ್ಛ ಮಾಡಿ ಬಂದೀವಿ. ನಿನ್ನೆನೇ ಎಲ್ಲ ಸ್ವಚ್ಛ ಮಾಡಿ ಫುಲ್ ರಾಟಿ ಎಲ್ಲ ಇಟ್ಟು ಹೊಲ್ಯಾಕ ಚಲೋ ಆಕೈತ್ರಿ. ಹ್ಞೂನ್ರವ, ಮತ್ತು ನೀವು ಈಗ ಬಟ್ಟಿನೂ ಭಾಳ ಬರ್ತಾವ. ಮತ್ತು ಹೊಲ್ದಿದ್ದ ಬಟ್ಟೆ ಒಂದು ಕಡೆ ಇಡಾಕ, ಹೊಲಿಯೋ ಬಟ್ಟೆ ಒಂದು ಕಡೆ ಇಡಾಕ, ನಿಮಗೆ ರಾಟಿ ಇಡಾಕ ಮತ್ತೊಂದು 2-3 ಜನ ಆಳು ಕರ್ಕೋತೀನಿ ಅಂತೀರಿ. ಅವರಿಗೆ ಕುತ್ಕೊಂಡು ಎಲ್ಲ ಹೊಲ್ಯಾಕ ಎಲ್ಲ ಮಾಡಾಕ ಅಲ್ಲಾದ್ರೆ ಸರಿ ಆಕೈತಿ. ಈಗ ಯಾಕಂದ್ರೆ ಮೊದಲ ಮಳೆಗಾಲಲ್ಲ, ಮಳೆ ಯಾವ ಟೈಮ್ನಾಗ ಬರ್ತೈತಿ ಯಾವ ಟೈಮ್ನಾಗ ಬರಂಗಿಲ್ಲ ಹೇಳೋಕ್ಕಾಗಂಗಿಲ್ಲ. ಅಲ್ಲೇ ಆದ್ರೆ ಒಂದು ಹೊಂದಾಣಿಕೆಯಿಂದ ಆಗತ್ತೆ. ಆಮೇಲೆ ಇಲ್ಲೇ ಮನೆ ಮಗ್ಲ ಐತಲ್ಲ, ಮನೆಗೆ ಬರಾಕ ಹೋಗಾಕ ಚಲೋ ಆಕೈತಿ. ಕತ್ಲಾತಂದ್ರೂ ನಮಗೂ ಭಯ ಇರಂಗಿಲ್ಲ, ಇಲ್ಲೇ ಮನೆ ಮಗ್ಲ ಅದಾರ ಬಿಡು ಅಂತ ಅನಿಸ್ತೈತಿ. ಮತ್ತೆಲ್ಲೋ ನೀವು ಬೇರೆ ಕಡೆ ಅಂಗಡಿ ಮಾಡಿದ್ರಂದ್ರೆ ಲೇಟ್ ಆದ್ರೆ ನಮಗೂ ಭಯ, ಎಷ್ಟೊತ್ತಾತು ಬರಲಿಲ್ಲ ಹಂಗೆ ಹಿಂಗೆ ಅಂತಂದು. ಹೌದಿಲ್ಲವ? ಹ್ಞೂ ರೀ ಮಾವರ, ಅದು ಮನೆ ಈಗ ನಮಗೆ ಕರೆಕ್ಟ್ ಆಗ್ಬಿಟ್ಟೈತಿ ನೋಡ್ರಿ. ಭಾಳ ಚಲೋ ಆಗ್ಬಿಟ್ಟೈತಿ. ನೀವು ಹೇಳೋದಂಗೆ ಎಲ್ಲದಕ್ಕೂ ಹೊಂದಾಣಿಕೆ ಆಕೈತಿ ನೋಡ್ರಿ ಅದು. ಸರಿನವ, ನಾ ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗ್ಬರ್ತೀನಿ. ಮಾವರ ಮೊದಲು ಹೋಗಿ ಒಂದು ತಾಸು ಹಂಗೆ ರೆಸ್ಟ್ ಮಾಡಿರಿ, ಆಮೇಲೆ ಬೇಕಾದ್ರೆ ಹೋಗಂತ್ರಂತ. ನಿಮಗೇನು ಬೇಡ ಅನ್ನಂಗಿಲ್ಲ. ಹೋಗ್ರಿ ಮೊದಲು ಒಂದು ತಾಸು, ಒಂದು ಅರ್ಧ ತಾಸರ ಒಂದು ಸ್ವಲ್ಪ ಅಡ್ಡಾಗಿ ರೆಸ್ಟ್ ಮಾಡೋರಿ. ಅಳಿಯಂದ್ರೆ ನಮ್ಮ ಮಾತಂತೂ ಕೇಳ್ತಿಲ್ಲ ಇದ್ರಿ. ಈಗ ಸೊಸೆಯಾರ ಮಾತಾಡ ಕೇಳ್ರಿ. ಹೋಗ್ರಿ ಒಂದು ಸ್ವಲ್ಪ ಅಡ್ಡಾಗಿ ಆರಾಮಾಗಿ ರೆಸ್ಟ್ ತೊಗೊಂಡು ಆಮೇಲೆ ಹೋಗಂತ್ರಂತ. ಹೋಗ್ರಿ. ಸರಿ ಆತು ತಗೋರಿ ಹತ್ತಿರ. ಕವಿತಾ, ನೀನೆಲ್ಲಿ ಹೋಗಿದ್ದಿ? ಹೊರಗಡೆಯಿಂದ ಬರಾಕುಂತಿದ್ದೆಲ್ಲ. ಅದೇ ಅಜ್ಜಿ, ಇದು ಅಲ್ಲಿ ಹೊರಗಡೆ ಆ ಕಡೆ ಮನೆದು ಆ ಕಡೆ ಹೂವಿನ ಗಿಡದಾಗ ಹೂ ಬಿಟ್ಟಿದ್ವಲ್ಲ, ಅದಕ್ಕೆ ಅಲ್ಲೇ ಒಂದು ಸ್ವಲ್ಪ ಫೋಟೋ ಗಿಟ ತಗೊಳಕಂತಿದ್ದೆ. ನಾನು ಇನ್ಸ್ಟಾಗ್ರಾಮಿಗೆ ಫೋಟೋ ಏನೋ ಹಾಕಲಾಗಿತ್ತ, ಅದಕ್ಕೋಸ್ಕರ ಅಲ್ಲೇ ಫೋಟೋ ತಗೊಳ್ತಾ ನಿಂತಿದ್ದೆ. ಯಾಕ ಕವಿತಾ, ಯಾಕ ಭಾಳ ತೊದಲ್ಸಾಕುಂತಿದ್ದಿ? ನಿಜ ಹೇಳಿ, ಎಲ್ಲಿ ಹೋಗಿದ್ದೆ ಅಂತಂದು? ಅಯ್ಯ, ನಾನು ನಿಜಾನ ಹೇಳಾಕುಂತೀನಿ. ನಾನು ಯಾಕೆ ಸುಳ್ಳು ಹೇಳಿ? ನನಗೆ ಸುಳ್ಳು ಹೇಳೋಂಥ ಕರ್ಮ ಏನೂ ಬಂದಿಲ್ಲ. ನೀ ಸುಮ್ಮನೆ ಇರು ಅಜ್ಜಿ. ನಂದು ಇನ್ಸ್ಟಾಗ್ರಾಮ್ನಾಗ ನಾನು ಫೋಟೋ ಹಾಕಿ ಭಾಳ ದಿನ ಆಗಿತ್ತು. ಇಲ್ಲಿ ಫೋಟೋ ಗೀಟ ತಗೊಳೋದು ಏನೂ ಆಗಿಲ್ಲ. ಅದಕ್ಕೆ ನನ್ನ ಫೋಟೋ ಅಂತೂ ಹಾಕೋಕ್ಕಾಗಲ್ಲ. ಅಟ್ಲೀಸ್ಟ್ ಹೂವು ಸ್ವಲ್ಪ ಗಿಡದ ಫೋಟೋನಾರ ಹಾಕೋಣ ಅಂತಂದು ಫೋಟೋ ತಗೊಂಬರಕ್ಕಂತ ಹೋಗಿದ್ದೆ. ಅದಕ್ಕೆ ಈಗ ಬಂದೆ. ಏನಾಯ್ತು ಈಗ? ಅಲ್ಲ ಅಜ್ಜಿ, ನಾನೆಲ್ಲರೂ ಹೋದ್ರೆ ನನಗೆ 1000 ಪ್ರಶ್ನೆ ಕೇಳ್ತೀರಿ. ಇವರಿಬ್ರು ಎಲ್ಲರೂ ಹೋಗಲಿ ಎಲ್ಲರೂ ಬಿಡಲಿ, ಒಂದು ಪ್ರಶ್ನೆ ಕೇಳಂಗಿಲ್ಲಲ್ಲ ನೀವು. ಇದು ಸರಿಯೇನ? ಮನೆಯಾಗ ನಾನು ಎಲ್ಲೂ ಹೋಗಬಾರ್ದು. ಹಂಗೆ ನೋಡಿದ್ರೆ ಒಂದು ಕೋಣೆ ಆಗಿರ್ಬೇಕು, ಇಲ್ಲ ಮನೆ ಆಗಿರ್ಬೇಕು. ಎಲ್ಲರೂ ಒಂದು ಸ್ವಲ್ಪ ಹೊರಗಡೆ ಹೋದ ತಕ್ಷಣ ಎಲ್ಲರೂ ಬಂದು 1000 ಪ್ರಶ್ನೆ ಕೇಳ್ತೀರಿ ನನಗೆ. ನನಗೊಂದು ನ್ಯಾಯ, ಇವರಿಬ್ರಿಗೂ ಒಂದು ನ್ಯಾಯನ ಅಜ್ಜಿ? ನೋಡವ, ಅವರಿಬ್ರು ಎಲ್ಲೇ ಹೋದ್ರೂ ನನಗೆ ಹೇಳೋಕ್ಕಾರ, ಇಲ್ಲ ನಿಮ್ಮ ಮಾವಗರ ಹೇಳೋಕ್ಕಾರ, ಇಲ್ಲ ಗಂಡಂದ್ರಿಗರ ಹೇಳಿ ಹೋಗ್ತಾರ. ಅಷ್ಟಕ್ಕೂ ಅವರು ಸುಮ್ಮನೆ ಅಲ್ಲಿ ಇಲ್ಲಿ ತಿರ್ಗಾಕಂತ ಹೋಗಲ್ಲ. ಏನಾದ್ರು ಕೆಲಸ ಇದ್ರಷ್ಟೇ ಹೊರಗಡೆ ಹೋಗಿರ್ತಾರೆ. ಆಲ್ಮೋಸ್ಟ್ ನನಗೆ ಯಾವಾಗಲೂ ನನಗೆ ಹೇಳೇ ಹೋಗಿರ್ತಾರೆ. ಅದಕ್ಕೋಸ್ಕರನೇ ಅವ್ರಿಗೇನು ಕೇಳಂಗಿಲ್ಲ. ನೀನು ಅಷ್ಟೇ ಎಲ್ಲರೂ ಹೋಗಂಗಿದ್ರೆ ನನಗೊಂದು ಮಾತು ಹೇಳಿ ಹೋಗಲ್ಲ. ಅವಾಗ ನಿನಗೆ ಯಾರು ಕೇಳ್ತಾರ? ಮನ್ಯಾಗ ಹೆಣ್ಮಕ್ಳು ಅದಾರ ಅಂದಮೇಲೆ ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ ಅಂತಂದು ತಿಳ್ಕೊಳೋದು ನಮ್ಮ ಮನ್ಯಾಗ ಮುಂಚೆಯಿಂದನೂ ಪದ್ಧತಿ ಐತವ. ಅದಕ್ಕೆ ಕೇಳ್ತೈತಿ. ನಿನಗೆ ಯಾಕೆ ಅಷ್ಟು ಸಿಟ್ಟು ಮಾಡ್ಕೋತಿದ್ದಿ? ನೀ ಎಲ್ಲಿ ಹೋಗಿನಿ ಅಂತ ಹೇಳಿಬಿಟ್ರೆ ಆಯ್ತಲ್ಲ. ಈಗ ಅವ್ರಿಗೆ ಕೇಳಿದಾಗ ಅವ್ರೆಲ್ಲ ಹೋಗಿರ್ತಾರೆ, ಅದನ್ನೇ ಹೇಳ್ತಾರೆ. ಅವ್ರಿಗಂತೂ ಯಾವತ್ತಿದೆ ಸಮಸ್ಯೆ ಅನಿಸಿಲ್ಲ. ನಿನಗೆ ಯಾಕೆ ಸಮಸ್ಯೆ ಅನ್ಸಕೊಂತೈತಿ ನಾವು ಕೇಳೋದು? ಹಂಗಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ತಿರ್ಗಾಕೊಕ್ಕಿನಿ ಅಂತಂದನ? ಅಲ್ಲ ಕವಿತಾ, ನೀನು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟ ನೋಡ್ಕೊಂಡ್ರ ಅನ್ನಂಗೆ ಅಜ್ಜಿ ಏನು ಹೇಳಿದ್ರು ನಿನಗೆ ಅಂದಾರಂತಂದು ಎದಕ್ಕೆ ತಿಳ್ಕೊತಿದ್ದಿ? ನೀನೇನು ಸುಮ್ಮನೆ ಎಲ್ಲರ ಪಾಲ್ತು ತಿರ್ಗಾಕೆ ಹೋಗಿದ್ದೇನ? ಹೇಳ, ಪಾಲ್ತು ತಿರ್ಗಾಕೆ ಹೋಗಿದ್ರೆ ಹೆದರ್ತಾರಪ್ಪ. ಕೇಳಿದ್ರೆ ಏನು ಹೇಳ್ಬೇಕು ಏನು ಬಿಡ್ಬೇಕು ಅಂತಂದು. ಇಲ್ಲ ನೀನು ಕರೆಕ್ಟಾಗಿ ಯಾವ್ದಾರು ಕೆಲಸಕ್ಕೆ ಹೋಗಿದ್ಯಾ, ಎದಕ್ಕೆ ಹೋಗಿದ್ದಿ ಅಂದ್ರೆ ಕರೆಕ್ಟಾಗಿ ಹೇಳ್ಬಿಡಲ್ಲ. ನಿನಗೆ ಇದಕ್ಕೆ ಭಯ ಇರ್ತೈತಿ. ಈಗ ಎಲ್ಲಿಗೆ ಹೋಗಿದ್ದಿ ಕರೆಕ್ಟಾಗಿ ಹೇಳು.
ನಾನು ಫೋಟೋ ತಗೊಂಬರಕಂತನ ಹೋಗಿದ್ದೆ. ನೀವು ನಂಬಿದ್ರೆ ನಂಬಿ, ಬಿಡ್ರಿ. ನಿಮ್ಮೆಲ್ರಿಗೂ ನಮ್ಸ್ಕೊಂಡು ಕೂತ್ಕೊಳೋ ಅಂಥ ಅವಶ್ಯಕತೆ ನನಗಿಲ್ಲ. ಬರೇ ಸುಮ್ಮನೆ ಇದ್ದಂಗಲೇ ಎಲ್ಲರೂ ಬರೋದು, ನನಗೆ ಪ್ರಶ್ನೆ ಮಾಡೋದು. ನನಗೆ ಪ್ರಶ್ನೆ ಮಾಡ್ದಂಗೆ ಮನ್ಯಾಗ ಬೇರೆಯವರಿಗೂ ಪ್ರಶ್ನೆ ಮಾಡಿರಿ, ಅವಾಗ ಗೊತ್ತಾಗುತ್ತೆ. ಅಮ್ಮಾರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಆಕೆ ಗೊತ್ತಲ್ಲ, ಒಂದೊಂದು ಸಲ ಒಂದೊಂದು ಥರ ಆಡ್ತಾಳೆ. ನೀವು ಅದನ್ನೆಲ್ಲ ಮನಸ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈ ಮನ್ಯಾಗ ಹಿರಿಯರಾಗಿ ಒಂದು ಮಾತು ಹೆಚ್ಚಿಗೆ ಕೇಳೋಂಗೂ ಇಲ್ಲ, ಬಿಡೋ ಹಂಗೂ ಇಲ್ಲ, ಹಂಗಾಗೈತೆ. ಸರಿ ತಗೋರಪ್ಪ, ನಿಮ್ದು ಏನು ಕೆಲಸ ಐತೆ ನೋಡೋದನ್ನು ಮಾಡ್ಕೋರಿ. ನಾನು ತಟಗಿಲ್ಲೇ ಹೊರಗಡೆ ಹೋಗಿ ಬರ್ತೀನಿ. ನಡಿ, ನಮ್ಮ ಕೆಲಸ ಸಿಕ್ಕಾಪಟ್ಟೆ ಅದಾವು, ಅದ್ರ ಕಡೆ ತಲೆ ಕೆಡ್ಸ್ಕೊಂಡೋಣ. ಈಕಿ ಕವಿತಂದ ತಲೆ ಕೆಡ್ಸ್ಕೊಂಡ್ರೆ ನಮಗೇನು ಬರೋಂಗಿಲ್ಲ. ನಡಿ. ಆದರೂ ನಂಗೆ ಅನುಮಾನ ಬರಾಕುಂತೈತಿ ಲಲಿತಾ. ಆಕಿ ಇಲ್ಲೇ ಫೋಟೋ ತಗೊಂತ ನಿಂತ್ಕೊಂಡಿದ್ಲು ಅಂತಂತ ಅದನ್ನು ಯಾಕಷ್ಟು ತೊದಲಿಸಿ ಹೇಳಿದ್ಲು? ನಾನು ಆಗಲ್ಲಾರ ಹೋಗಿದ್ದೆ, ಅಲ್ಲಿ ಕಾಣಲಿಲ್ಲ. ಲಲಿತಿ, ನಿನಗೆ ಕವ್ವಿ ಮಾತಾಡಿದ್ರಾಗ ಸತ್ಯ ಐತಂತ ಅನ್ಸೈತನ? ಲೇ, ಆಕಿದ ಸತ್ಯ ಅಸತ್ಯ ತಿಳ್ಕೊಂಡು ನೀನು ಏನು ಮಾಡ್ತೀರಿ? ಮೊದಲು ನಿಂದು ಏನು ಕೆಲಸ ಐತಿ ಅದನ್ನು ನೋಡ್ಕೊ ಹೋಗು. ನಡಿ. ಹಾಳಾತು, ಏನೂ ಗೊತ್ತಿಲ್ಲಪ್ಪ. ಆ ಕವಿ ಏನು ಹೇಳಿದ್ರು ನನಗೆ ಬರೀ ಅನುಮಾನನ ಹುಟ್ಟಿಸ್ತೈತಿ, ನಂಬಿಕೆನ ಬರಂಗಿಲ್ಲ. ಏನು ಮಾಡೋದು ಇವಾಗ? ಆಕೆ ಹೇಳಿದ ನಂಬಕ ಅಥವಾ ನಂಬಾರ್ದ? ಅಥವಾ ಆಕೆ ಏನು ಮಾಡಾಕುಂತಿದ್ಲು ಅನ್ನೋದು ನಾನು ಪತ್ತೆ ಮಾಡಲಾ, ಅಥವಾ ನನ್ನ ಪಾಡಿ ನಾನು ಸುಮ್ಮನೆ ಇದ್ಬಿಡ್ಲಾ? ಏನು ಮಾಡಲಿ? ಸವ್ವಿ, ತೆಪ್ಪಗೆ ಬಾಯಿ ಮುಚ್ಕೊಂಡು ಹೋಗಿ ಸಾಕು. ಯವ್ವ ತಾಯಿ, ಮೊದಲು ಇಲ್ಲಿ ಬಂದು ಕೆಲಸ ಮಾಡು, ಆಮೇಲೆ ಪತ್ತೆದಾರಿ ಕೆಲಸ ಮಾಡಂತೆ ಅಂತ ಬಾ. ಹೌದೌದು, ಮೊದಲು ನನ್ನ ಕೆಲಸ ನಾನು ಮಾಡ್ಕೋತೀನಿ. ಆ ಕವ್ವಿದು ತೊಗೊಂಡು ನಾನೇನು ಮಾಡಲಿ? ಹೌದಲ್ಲ? ಹಾಳಾದವರು ಯಾವಾಗ ನೋಡಿದ್ರು ಬಾಗ್ಲಾಗ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ನೋಡಿದ್ರು ನನಗೆ ಬರೀ ಪ್ರಶ್ನೆ ಮಾಡೋದ್ರಾಗ ಇರ್ತಾರೆ. ಒಂದು ಎಲ್ಲೂ ಹೊರಗಡೆ ಹೋಗೋಕ್ಕೂ ಫ್ರೀಡಮ್ ಇಲ್ಲ, ಮನೆಯೊಳಗೆ ಆರಾಮಾಗಿ ಬರೋಕ್ಕೂ ಫ್ರೀಡಮ್ ಇಲ್ಲ. ಬರೀ 1000 ಪ್ರಶ್ನೆ ಕೇಳ್ತಾರೆ. ನನ್ನ ತವ್ರ ಮನೇಲಿದ್ದಾಗೂ ನಮ್ಮ ಮಮ್ಮಿ ಡ್ಯಾಡಿ ಕೂಡ ನನಗೆ ಇಷ್ಟು ಪ್ರಶ್ನೆ ಕೇಳಿಲ್ಲ, ಆ ನಮ್ಮನೆ ಪ್ರಶ್ನೆ ಕೇಳ್ತಾರೆ. ಈ ಮನೆಯವರಿಂದಾಗಿ ನನಗಂತೂ ನೆಮ್ಮದಿನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಅದರಲ್ಲೂ ಈ ಸವಿತಾ, ಲಲಿತಾ, ಹಂಗೆ ಆ ಮುದುಕಿ, ಈ 3 ಜನದ ಇರಿಟೇಷನ್ ಅಂತೂ ತಡ್ಕೊಳಕ್ಕಾಗವಲ್ದೆ ನನಗಂತೂ. ಏನು ಮಾಡಿರ್ಬೇಕು ಇವನು? ಮತ್ತು ಅಲ್ಲಲ್ಲಿ ಸವಿಗೆ ಏನಾದರೂ ಒಂದು ಮಾಡ್ಬೇಕು ನಾನು. ಅವಾಗ ಈ ಮುದುಕಿ ತಪ್ಪಗೆ ಮೂಲಿ ಹಿಡ್ಕೊಂಡು ಕೂತ್ಕೋತೈತಿ. ಇಲ್ಲಾಂದ್ರೆ ಬರೀ ಇವ್ರದ್ದು ಅಟ್ಟಹಾಸ ಮೆರಿತಾರೆ ಮನ್ಯಾಗ. ಇದೊಂದು ಹಾಳಾದ ಫೋನು, ನನಗೆ ತಲೆ ಸಿಡ್ದಾಗ ಬರ್ತೈತಿ ಇದಕ್ಕೆ ಫೋನು. ಹಲೋ. ಹಾಯ್ ಡಾರ್ಲಿಂಗ್. ನಿನಗೆ ಯಾರು ಮತ್ತೆ ನನಗೆ ಫೋನ್ ಮಾಡಂತಂದಿದ್ದು? ನಿನಗೆ ಅವತ್ತೇ ಹೇಳಿನಿಲ್ಲ, ನನಗೆ ವಾಪಸ್ ಯಾವುದೇ ಕಾರಣಕ್ಕೂ ನೀನು ನನಗೆ ಕಾಂಟ್ಯಾಕ್ಟ್ ಮಾಡಬೇಡ ಅಂತಂದು. ಮತ್ತೆ ಅದಕ್ಕೆ ನನಗೆ ಪದೇ ಫೋನ್ ಮಾಡಿ ನನ್ನ ಜೀವ ತಿನ್ನಕ್ಕೆ ಕುಂತಿದ್ದೀನಿ. ನೀನು ಹೊಟ್ಟಿಗೆ ಅನ್ನ ತಿಂತೀಯ, ನೀನು ಸಗಣಿ ತಿಂತೀಯ. ಒಂದು ಸಲ ಹೇಳಿದ ಅರ್ಥ ಆಗಲ್ಲ ನಿನಗೆ. ಮತ್ತೆ ಅದಕ್ಕೆ ಪದೇ ನನಗೆ ಟಾರ್ಚರ್ ಕೊಡಾಕುಂತಿದ್ದಿ. ನೀ ಹಿಂಗೆ ನನಗೆ ಟಾರ್ಚರ್ ಕೊಡಾಕುಂತಿ ಅಂದ್ರೆ ನಾನು ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡು. ಮತ್ತೆ ನೋಡು ಡಿಯರ್, ನೀನು ಏನಂದ್ರು ಅಷ್ಟ, ಏನು ಬಿಟ್ಟರು ಅಷ್ಟ, ನಿನಗೆ ಗೊತ್ತಿದ್ದೈತಿ ನಾನು ಹೆಂಗೆ ಏನು ಅಂತಂದು. ನಾನು ಕೇಳಿದ್ದನ್ನು ನೀನು ನನಗೆ ಕೊಟ್ಟೆ ಅಂದ್ರೆ ನಾನು ನನ್ನ ಪಾಡಿಗೆ ಸುಮ್ಮನೆ ಆಗ್ಬಿಡ್ತೀನಿ. ನೀನೇ ತಾನೇ ನಾ ಕೇಳಿದ್ದನ್ನು ಕೊಡದೇ ಇರೋದು. ನೋಡು ಡಿಯರ್, ಇವಾಗ ಏನಾದರೂ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಹೋಗೋದು ನನ್ನ ಮರ್ಯಾದೆ ಅಷ್ಟೇ ಅಲ್ಲ, ನಿನ್ನ ಮರ್ಯಾದೆನೂ ಹೋಗುತ್ತಾ. ಬೇಕಾದ್ರೆ ಯೋಚನೆ ಮಾಡು. ನನ್ನನ್ನು ಏನಾದರೂ ಪೊಲೀಸ್ನವ್ರು ಕರ್ಕೊಂಡು ಹೋದ್ರೆ ನನಗೇನು ಪರಕ್ ಬಿಡೋಂಗಿಲ್ಲ. ಅದೇ ಏನಾದರೂ ನಿಮ್ಮ ಮನೆಗೆ ಬಂದು ನಿನ್ನನ್ನು ಪೊಲೀಸರು ಏನಾದರೂ ಕರ್ಕೊಂಡು ಹೋದ್ರೆ ನಿನ್ನ ಜೀವನ ಏನಾಗುತ್ತಾ? ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ತೀಯಾ? ನೋಡು, ನನಗೆ ನಿನ್ನ ಮೇಲೆ ಎಷ್ಟು ಕೇರ್ ಇದೆ, ಎಷ್ಟು ಲವ್ ಇದೆ ಅಂತ. ನಾನು ನಿಜ ಕವಿತಾ ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತೀನಿ. ಇವಾಗಲೂ ಅಷ್ಟೇ, ನಿನಗೆ ಒಳ್ಳೇದಾಗಲಿ ಅಂತಲೇ ನಾನು ಇಷ್ಟೆಲ್ಲ ಯೋಚನೆ ಮಾಡಿ ಬರೀ ನನಗೇನು ಬೇಕು ಅನ್ನೋದನ್ನು ಹೇಳಿದ್ದೀನಿ. ಅದೇನಾದರೂ ನನಗೆ ನಿನ್ನ ಮೇಲೆ ಸಿಟ್ಟಿದ್ದಿದ್ರೆ ಸೀದಾ ನಿಮ್ಮ ಮನೆಗೆ ಬಂದು ಪೊಲೀಸವ್ರನ್ನೇ ಕರ್ಕೊಂಬಂದು ನಾನು ಏನು ಮಾಡ್ಬೇಕು ಅದನ್ನು ಮಾಡಿಬಿಡ್ತಿದ್ದೆ. ಯೋಚನೆ ಮಾಡಿ ನೋಡು ಡಿಯರ್. ಏ ಲೋಫರ್, ಏನು ನನಗೆ ಪದೇ ಬ್ಲ್ಯಾಕ್ ಮೇಲ್ ಮಾಡಾಕುಂತೀಯನೋ? ನೀನು ಟಿಪ್ಪರ್ಲಾಗ ಹಾಕಿದ್ರು ಅಷ್ಟ, ನಾನು 1 ರೂಪಾಯಿ ಕೂಡ ಕೊಡಂಗಿಲ್ಲ ನಿನಗೆ. ನೋಡು, ಇದೊಂದು ಚಾನ್ಸ್ ಕೊಟ್ಟಿದ್ದೀನಿ ನಿನಗೆ. ನಾನು ಆಲ್ರೆಡಿ ನಮ್ಮ ಮಮ್ಮಿ ಡ್ಯಾಡಿಗೆ ಈ ವಿಷಯನ ಹೇಳಿದ್ದೀನಿ. ಅವರಿಗೆ ಪಿತ್ತ ನೆತ್ತಿಗೇರಿದೆ. ಆದರೂ ಇರಲಿ ಅಂತ ಇನ್ನೊಂದು ಸಲ ವೇಟ್ ಮಾಡೋಣ ಅಂತ ನಾನು ಅವರಿಗೆ ವೇಟ್ ಮಾಡಿಸಿದ್ದೀನಿ. ನೀನು ತೆಪ್ಪಗೆ ಬಾಯಿ ಮುಚ್ಕೊಂಡು ಇದ್ದಿ ಜೀವನದಾಗ ಇನ್ನೂ ಒಂದು ಸ್ವಲ್ಪ ದಿನ ಬದುಕಿರ್ತಿದ್ದಿ. ಏನಾದರೂ ಹಿಂಗೆ ಮಾಡಿದಿ ಅಂತ ತಿಳ್ಕೊ, ನಿನ್ನನ್ನು ನಮ್ಮ ಡ್ಯಾಡಿ ಮಮ್ಮಿ 2 ದಿನದಾಗ ನಿನ್ನನ್ನು ಏನು ಮಾಡ್ಬೇಕು ಅದನ್ನು ಮಾಡಬಿಡ್ತಾರೆ, ನೆನಪಿಟ್ಕೊಳ್ಳು. ನೀನು ಎಂಥ ಕ್ರಿಮಿನಲ್ ಅನ್ನೋದು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡೇನ? ನೀನು ಸೇರಾದ್ರೆ ನಾ ಸವಾ ಸೇರು, ನೀನು ಚಾಪಿ ಕೆಳಗಡೆ ಹೋಗ್ಕೊಂಡ್ರೆ ನಾನು ರಂಗೋಲಿ ಕೆಳಗಡೆ ಹೋಗ್ಕೋತೀನಿ. ಗೊತ್ತೈತಿಲ್ಲ? ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಫೋನ್ ಇಡ.
ಹಲೋ 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 ಒಂದು ನಿಮಿಷ. 4 ಜನಕ್ಕೆ ಏನಾದರೂ ಕೇಳಿದ್ರೆ ಯಾರು ಕ್ರಿಮಿನಲ್ಲು ಯಾರು ಸಾಚ ಅನ್ನೋದನ್ನು ಆ 4 ಜನನ ಹೇಳ್ಬಿಡ್ತಾರೆ. ಹಾಂ, ನನಗೆ ಗೊತ್ತೈತಿ ನೀನು ಎಂಥ ಕ್ರಿಮಿನಲ್ ಅದಿ ಅಂತಂದು. ಹಲೋ ಮೇಡಮ್, ನೀವೇನಾದರೂ ರಂಗೋಲಿ ಕೆಳಗಡೆ ಹೋಗ್ಕೊಂಡ್ರೆ ನಾನು ಇನ್ನೂ ಅದಕ್ಕೆ ಒಂದು ಪಟ್ಟು ಮೀರಿ ಭೂಮಿ ಕೆಳಗಡೆ ಹೋಗ್ಕೋತೀನಿ. ನಿನ್ನ ಸವಾಸ ಮಾಡಿದ ಮೇಲೆ ಹೆಂಗಿರ್ಬೇಕಂತ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಏ, ಮಾತಿನ ಮೇಲೆ ನಿಗಾ ಇರಲಿ. ಅತ್ತಿಯಾಗಿ ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನೆ ತೆಪ್ಪಗೆ ಮುಚ್ಚಿಕೊಂಡು ಫೋನ್ ಇಡು.